ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಭಾರತೀ ಸರಸ್ವತಿ ಹರಿಕಥಾಮೃತ ಸಾರದಲ್ಲಿ ಮಂಗಲಾಚರಣ ಸಂಧಿಯಲ್ಲಿ ಸರಸ್ವತಿ ದೇವಿಯರನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ಇಲ್ಲಿರುವ ಪಾಠ ಭೇದಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿದ್ದೀವಿ. ಮೊಟ್ಟ ಮೊದಲಿಗೆ ಸರಸ್ವತಿ ದೇವಿಯನ್ನು ಸ್ತೋತ್ರ ಮಾಡ್ತಾ ಜಗನ್ನಾಥದಾಸರು ಹೇಳ್ತಾರೆ, ಚತುರವದನನ ರಾಣಿ. ಬಹಳ ಸುಂದರವಾದ ಶಬ್ದ ಪ್ರಯೋಗ ಮಾಡ್ತಾರೆ ಪ್ರಾರಂಭದಲ್ಲಿ. ಚತುರವದನನ ರಾಣಿ. ಚತುರ ಎಂಬ ಶಬ್ದಕ್ಕೂ ವದನ ಎಂಬ ಶಬ್ದಗಳಿಗೂ ಬಹಳ ಅರ್ಥಗಳಿವೆ. ಚತುರ ಎಂಬ ಶಬ್ದಕ್ಕೆ 4 ಅಂತ ಅರ್ಥ, ಜಾಣ ಅಂತ ಅರ್ಥ, ಬುದ್ಧಿವಂತ ಅಂತ ಅರ್ಥ, ಜ್ಞಾನಿ ಅಂತ ಅರ್ಥ, ಒಳ್ಳೆ ದಕ್ಷ ಅಂತ ಅರ್ಥ, ಅಂದರೆ ಕಾರ್ಯ ಮಾಡೋದರಲ್ಲಿ ಸಮರ್ಥ ಅಂತ ಅರ್ಥ, ಮತ್ತು ಚಟುವಟಿಕೆ ಉಳ್ಳವನು ಎಂಬ ಅರ್ಥಗಳು ಕೋಶದಲ್ಲಿ ಹೇಳಲ್ಪಟ್ಟಿವೆ. ಯಾವುದು? ಚತುರ ಎಂಬ ಶಬ್ದಕ್ಕೆ. ಇನ್ನು ವದನ ಎಂಬ ಶಬ್ದಕ್ಕೆ ನಮಗೆಲ್ಲರಿಗೂ ಗೊತ್ತಿದ್ದು ಬಾಯಿ, ಮುಖ, ಪ್ರಾರಂಭ, ಶ್ರೇಷ್ಠ, ಇವು ಅರ್ಥಗಳು. ಈಗ ಇದರಲ್ಲಿ ಎರಡನ್ನು ತಗೊಂಬೋಣ. ಚತುರ ಎಂಬ ಶಬ್ದಕ್ಕೆ ಜ್ಞಾನಿ ಅಂತ ತಗೊಂಬೋಣ, ವದನ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ತಗೊಂಬೋಣ. ಆಗ ಚತುರ ವದನ ಅಂದರೆ ಜ್ಞಾನಿ ಶ್ರೇಷ್ಠ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ಚತುರ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ ಇರೋದು, ವದನ ಶಬ್ದಕ್ಕೆ ಶ್ರೇಷ್ಠ ಅಂತ ಇರೋದರಿಂದ ಜ್ಞಾನಿ ಶ್ರೇಷ್ಠ. ಹಾಗೆ ಬ್ರಹ್ಮದೇವರು ನಮ್ಮ ಸರಸ್ವತಿ ದೇವಿ ಇದ್ದಾಳಲ್ಲ, ಎಷ್ಟು ಜ್ಞಾನಿ ಶ್ರೇಷ್ಠಳು ಅಂದರೆ, ಇವಳು ಜ್ಞಾನಿ ಶ್ರೇಷ್ಠಳಾದರೆ ಇವಳಿಗೆ ಯಜಮಾನನಾಗಿರ್ತಕ್ಕಂಥ ಇವಳನ್ನು ಭಗವಂತನ ಆಜ್ಞಾ ಪ್ರಕಾರ ನಿಯಮನ ಮಾಡ್ತಕ್ಕಂಥ ಬ್ರಹ್ಮದೇವರು ಎಷ್ಟು ಜ್ಞಾನಶ್ರೇಷ್ಠರಾಗಬೇಕು. ಖಂಡಿತ ಜ್ಞಾನಿಶ್ರೇಷ್ಠರು ಬ್ರಹ್ಮದೇವರು. ಅಂಥ ಜ್ಞಾನಿಶ್ರೇಷ್ಠರಾದ ಬ್ರಹ್ಮದೇವರಿಗೆ ಪತ್ನಿಯಾದ ಕಾರಣ ನಮ್ಮಮ್ಮ ಸರಸ್ವತಿ ದೇವಿ ಕೂಡ ಮಹಾಜ್ಞಾನಿ ಶ್ರೇಷ್ಠಳು. ಇದರಲ್ಲಿ ಏನು ಸಂದೇಹ ಮಾಡಬೇಕಾಗಿಲ್ಲ. ಇದನ್ನು ತಿಳಿಸ್ಬೇಕಾಗಿದೆ. ಏನು ಎಷ್ಟು ಜ್ಞಾನಶ್ರೇಷ್ಠರು ಅಂತಂದರೆ, ನಿನ್ನೆ ಹೇಳಿದ್ದೀನಿ ನಾನು, ದೇವತೆಗಳಲ್ಲಿ 2 ವಿಧ ಇದ್ದಾರೆ. ಒಂದು ತ್ಯಕ್ತ ವೈದಿಕರು, ವೈದಿಕರು ಅಂಥೇಳಿ ನಿನ್ನೆ ಸ್ಪಷ್ಟ ಮಾಡಿದ್ದೀನಿ. ಏನು ತ್ಯಕ್ತ ವೈದಿಕರು ಅಂತಂದ್ರೇನು, ವೈದಿಕರು ಅಂದ್ರೇನು? ಈ ಗುಂಪಿಗೆ ಯಾರ್ಯಾರು ಸೇರ್ತಾರೆ? ತ್ಯಕ್ತ ವೈದಿಕರು ಅಂದರೆ ಋಷಿಗಳು ಎಲ್ಲರೂ ಕೂಡ ತ್ಯಕ್ತ ವೈದಿಕರು. ಗರುಡಶೇಷರಿಂದ ಹಿಡ್ಕೊಂಡು ಮುಂದಿನ ತತ್ವಾಭಿಮಾನಿ ದೇವತೆಗಳು ಯಾರ್ಯಾರಿದ್ದಾರೋ ಇವರೆಲ್ಲ ವೈದಿಕರು. ತ್ಯಕ್ತ ವೈದಿಕರು, ವೈದಿಕರು. ಇಂಥ ತ್ಯಕ್ತ ವೈದಿಕರು ಅಂತಂದರೆ ಏನಂದರೆ ಏನಿಲ್ಲ, ವೆರಿ ಸಿಂಪಲ್ ಆಗಿರ್ತಕ್ಕಂಥ ವೇದಗಳಲ್ಲಿ, ಸಮಸ್ತ ವೇದಗಳಲ್ಲಿ ಯಾವ ಭಗವಂತನ ಅಗಮ್ಯ ಮಹಿಮೆಯಾದರೆ ಹೇಳಲ್ಪಡ್ತದೋ ಕೇವಲ ಅದೇ. ಅದರ ಬಗ್ಗೆ ನಿನ್ನೆ ಕೃಷ್ಣನ ವಾಕ್ಯವನ್ನು, ಅದರ ಬಗ್ಗೆ ಆಚಾರ್ಯ ಮಧ್ವರು ಹೇಳಿದ ಮಾತುಗಳನ್ನು, ಅದನ್ನಾಧಾರ ಮಾಡಿಕೊಂಡು ಅದ್ವೈತಿಗಳೆಲ್ಲರೂ ಕೂಡ ಮುಕ್ತ ಕಂಠದಿಂದ ಆಚಾರ್ಯ ಮಧ್ವರ ಮತ್ತು ರಾಘವೇಂದ್ರ ಸ್ವಾಮಿಗಳ ಉಪಕಾರವನ್ನು ನಾವು ಮರಿಬಾರದು. ವೇದಗಳಿಗೆ ಇಂಥ ಅಪೂರ್ವ ಅರ್ಥ ಆದ ಅಂತ ನಿರ್ಣಯ ಮಾಡಿಕೊಟ್ಟವರು ಅವರು ಅಂತ ಹೇಳಿದರು. ಇದಕ್ಕೆ ಮೂಲ ಯಾರು? ಕೃಷ್ಣನ ಮಾತು. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತಕ್ಕಂಥ ಮಾತು. ಸೊ ಈ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನು ಚೆನ್ನಾಗಿ ತಿಳ್ಕೊಂಡವರು ಬರೀ ವೇದಗಳ ಶಬ್ದಗಳಿಂದ, ವಾಕ್ಯಗಳಿಂದ ಅಲ್ಲ, ಅಲ್ಲಿರುವ ಸ್ವರಗಳಿಂದಲೂ ಭಗವಂತ ಪ್ರತಿಪಾದ್ಯನಾಗ್ತಾನೆ ಎಂಬುದನ್ನು ಚೆನ್ನಾಗಿ ಬಲ್ಲವರು ಯಾರು? ಅವರು ತ್ಯಕ್ತ ವೈದಿಕರು. ಅಷ್ಟು ಮಾತ್ರವಲ್ಲ, ವೇದಗಳಲ್ಲಿ ಹೇಳದೇ ಇರತಕ್ಕಂಥ ಭಗವಂತನ ಅಗಮ್ಯ ಮಹಿಮೆಗಳನ್ನು ಕೂಡ ಇವರು ತಮ್ಮ ಅಪರೋಕ್ಷದಿಂದ ತಿಳ್ಕೋತಾರೆ. ಬ್ರಹ್ಮದೇವರಾಗಲಿ, ವಾಯುದೇವರಾಗಲಿ, ಸರಸ್ವತಿ ದೇವಿಯಾಗಲಿ, ಭಾರತೀ ದೇವಿಯಾಗಲಿ, ಋಷಿಗಳು, ಮುಂದೆ ಋಷಿಗಳು ಅಂತ ಏನಿದ್ದಾರಲ್ಲ, ಇವರೆಲ್ಲರೂ ಕೂಡ ವೇದಗಳಲ್ಲಿ ಹೇಳಲ್ಪಟ್ಟ ಭಗವಂತನ ಕಲ್ಯಾಣ ಗುಣಗಳನ್ನು ಸ್ಪಷ್ಟವಾಗಿ ತಿಳಿತಾರೆ, ಸಂದೇಹ ಇಲ್ಲದೇ ತಿಳಿತಾರೆ. ಅಷ್ಟು ಮಾತ್ರ ಅಲ್ಲ, ಬರೀ ವೇದಗಳ ವಾಕ್ಯಗಳಿಂದ, ಶಬ್ದಗಳಿಂದ ಹೇಳಲ್ಪಟ್ಟದ್ದಲ್ಲ, ಸ್ವರಗಳಿಂದ, ಅಲ್ಲಿರುವ ಪ್ರತ್ಯಯಗಳಿಂದ ಭಗವಂತ ವಾಚ್ಯನಾಗ್ತಾನೆ ಎಂಬುದನ್ನು ಕೂಡ ತಿಳ್ಕೊಂಡವರು ಯಾರಾದರೂ ಈ ಬ್ರಹ್ಮವಾಯುಗಳು, ಋಷಿಗಳು. ಸಮಗ್ರ ವೇದದಿಂದ, ವೇದೋಕ್ತವಾಗಿರತಕ್ಕಂಥ ಪ್ರತ್ಯಯ, ಅಕ್ಷರ ಮತ್ತು ಸ್ವರ, ಇವುಗಳಿಂದಲೂ ಭಗವಂತ ಪ್ರತಿಪಾದ್ಯ ಅಂತ ಆ ಭಗವಂತನ ಮಹಿಮೆಯನ್ನು ತಿಳ್ಕೊಂಡವರು. ವೇದಗಳಲ್ಲಿ ಹೇಳದೇ ಇರತಕ್ಕಂಥ
ವೇದಾತೀತವಾಗಿರತಕ್ಕಂಥ ಭಗವಂತನ ಕಲ್ಯಾಣ ಗುಣಗಳನ್ನು ಕೂಡ ತಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಭಗವಂತನ ಅನುಗ್ರಹದಿಂದ ತಿಳ್ಕೊಳ್ತಾರೆ. ಇಂಥವರಿಗೆ ತ್ಯಕ್ತ ವೈದಿಕರು ಅಂತ ಕರೀತಾರೆ. ಸಮಗ್ರ ವೇದಗಳಿಂದ ವೇದದಲ್ಲಿರ್ತಕ್ಕಂಥ ಶಬ್ದಗಳು, ಅರ್ಥಗಳು, ವಾಕ್ಯಗಳು, ಪ್ರತ್ಯಯಗಳು, ಸ್ವರಗಳು ಮತ್ತು ಅಕ್ಷರಗಳು ಎಲ್ಲವುಗಳಿಂದ ಭಗವಂತನ ಅಗಮ್ಯ ಮಹಿಮೆ ಪ್ರತಿಪಾದಿತ ಆದರೆ ಆ ಮಹಿಮೆಯನ್ನು ಚೆನ್ನಾಗಿ ತಿಳ್ಕೊಂಡವರು, ವೇದದಲ್ಲಿ ಹೇಳದೇ ಇರತಕ್ಕಂಥ ಅನೇಕ ವಿಷಯಗಳನ್ನು, ಭಗವತ್ ಸಂಬಂಧವಾದ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡವರು ಯಾರೋ ಅವರು ತ್ಯಕ್ತ ವೈದಿಕರು. ಇಂಥ ತ್ಯಕ್ತ ವೈದಿಕರು ಯಾರಯ್ಯ ಅಂದರೆ ರುಜುಗಳು ಮಾತ್ರ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ವೈದಿಕರು ಅಂತಂದರೆ ವೇದೋಕ್ತವಾಗಿರ್ತಕ್ಕಂಥ ಭಗವಂತನ ಮಹಾಮಹಿಮೆಯನ್ನು ತಿಳ್ಕೊಂಡಿರ್ತಕ್ಕಂಥವ್ರು ವೈದಿಕರು. ಅವರು ಯಾರು ಅಂದರೆ ಗರುಡ, ಶೇಷ, ರುದ್ರನಿಂದ ಹಿಡ್ಕೊಂಡು ಮುಂದೆ ಎಲ್ಲ ತತ್ವಾಭಿಮಾನಿ ದೇವರುಗಳು. ಅಂದರೆ ವೇದದಲ್ಲಿ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತನ ಮಹಿಮೆಯನ್ನು ತಿಳ್ಕೊಂಡವರು ಗರುಡ ಶೇಷಾದಿಗಳಾದರೆ, ವೇದದಲ್ಲೂ ಹೇಳದೇ ಇರತಕ್ಕಂಥ ವಿಷಯಗಳನ್ನು ಕಂಡುಕೋತಾ ಸಮಗ್ರ ವೇದದಲ್ಲಿರುವ ಅಕ್ಷರಗಳಿಂದಲೂ, ಶಬ್ದಗಳಿಂದಲೂ, ವರ್ಣಗಳಿಂದಲೂ ಮತ್ತು ಪ್ರತ್ಯಯಗಳಿಂದಲೂ, ಸ್ವರಗಳಿಂದಲೂ ಕೂಡ ಹೇಳಲ್ಪಟ್ಟ ಭಗವಂತನ ಮಹಿಮೆಯನ್ನು ನಿಜವಾಗಿ ತಿಳ್ಕೊಂಡಿರ್ತಕ್ಕಂಥ ಮಹಿತಾತ್ಮರು ಯಾರೆಂದರೆ ರುಜುಗಳು. ಇಂಥ ತ್ಯಕ್ತ ವೈದಿಕರು ಮತ್ತು ವೈದಿಕರು ಇವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಯಾರಯ್ಯ ಅಂದರೆ ಬ್ರಹ್ಮದೇವರಾದ ಕಾರಣ ಅಂಥ ಬ್ರಹ್ಮದೇವರಿಗೆ ಪತ್ನಿಯಾಗಿರ್ತಕ್ಕಂಥ ಸರಸ್ವತೀ ದೇವಿ ಕೂಡ ಎಂಥವಳಾಗ್ತಾಳೆ? ಜ್ಞಾನಿ ಶ್ರೇಷ್ಠಳು. ಇನ್ನು ಅದರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಗರುಡ ಶೇಷಾದಿಗಳ ಜ್ಞಾನ ಎಷ್ಟದೋ ಆ ಜ್ಞಾನಕ್ಕಿಂತಲೂ 100 ಮಡಿ ಹೆಚ್ಚಾಗಿರತಕ್ಕಂಥ ಜ್ಞಾನ ಉಳ್ಳವನು ಯಾರು? ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಗೆ ಪತ್ನಿಯಾಗಿರತಕ್ಕಂಥ ಸರಸ್ವತೀ ದೇವಿ ಕೂಡ ಅಷ್ಟೇ ಜ್ಞಾನವನ್ನು ಹೊಂದಿರತಕ್ಕಂಥವಳಾಗಿ ಅವಳು ತ್ಯಕ್ತ ವೈದಿಕಳು ಅಂತ ಕರೆಸ್ಕೋತಾಳ ಮಾತು. ಇದನ್ನು ಮಾನವಿ ಜಗನ್ನಾಥದಾಸರು ಚತುರ ವದನನ ರಾಣಿ ಅಂತಕ್ಕಂಥ ಶಬ್ದದಿಂದ ಸ್ಪಷ್ಟ ಮಾಡಿ, ನಮ್ಮಮ್ಮ ಸರಸ್ವತಿಯ ಜ್ಞಾನ ಎಷ್ಟೊಂದು ಕೊಡಿಯಾ, ಅವಳು ಸಾಮಾನ್ಯಳಲ್ಲಪ್ಪ, ಅವಳು ಬ್ರಹ್ಮನಂತೆ ತ್ಯಕ್ತ ವೈದಿಕ ಗಣಕ್ಕೆ ಸೇರಿದವಳು, ಅವಳ ಜ್ಞಾನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಮಹಾಜ್ಞಾನಿ ಶ್ರೇಷ್ಠಳು ಅಂತಕ್ಕಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ಇನ್ನು ಎರಡನೇದಂದರೆ ಇವರೆಲ್ಲರೂ ಕೂಡ ಜಾತಾಪರೋಕ್ಷಗಳು. ಇವರು ಹುಟ್ಟುತ್ತಾ ಇರುವಾಗ ಭಗವಂತನಿಂದ ಸೃಷ್ಟಿ ಆಗ್ತಾ ಇರುವಾಗಲೇ ಅವರು ಭಗವಂತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರಾಗಿ ಪರಮಾತ್ಮನ ಉಪಾಸನ ಮಾಡ್ತಕ್ಕಂಥ ಮಹಿತಾತ್ಮರು. ಇನ್ನು ವದನ ಎಂಬ ಶಬ್ದಕ್ಕೆ ಚತುರ ಅಂದರೆ 4 ಅಂತ ಒಂದು ಅರ್ಥ. ಆಗ ಈಗಲೇ ಹೇಳಿದ್ದೆ ನಾನು. ಇಷ್ಟಕ್ಕೆ ಮುಂಚೆ ಚತುರ ಎಂಬ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ ಮಾಡಿದ್ದೀವಿ, ವದನ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ ಮಾಡಿದ್ದೀವಿ. ಈಗ ಚತುರ ಎಂಬ ಶಬ್ದಕ್ಕೆ 4 ಅಂತ ಅರ್ಥ ಮಾಡಿರಿ. ವದನ ಅಂದರೆ ಪ್ರಾರಂಭ, ಸೃಷ್ಟಿ ಅಂತ ಅರ್ಥ. ಸೊ ಚತುರ ವದನ 4 ವಿಧವಾದ ಸೃಷ್ಟಿಯನ್ನು ಉಳ್ಳವರು, ಹೊಂದಿದವರು ಯಾರು? ಬ್ರಹ್ಮದೇವರು. ಅಂಥವರಿಗೆ ಪತ್ನಿಯಾಗಿರತಕ್ಕಂಥ ಸರಸ್ವತೀ ದೇವಿ ಕೂಡ 4 ವಿಧವಾದ ಸೃಷ್ಟಿಯನ್ನು ಹೊಂದಿದವಳು. ಇದನ್ನು ಸ್ಪಷ್ಟ ನಮಗೆ ಸೂಕ್ಷ್ಮ ಸೃಷ್ಟಿಯಲ್ಲಿ ನೋಡಿದಾಗ ಚತುರ್ಮುಖ ಬ್ರಹ್ಮದೇವರು ಮೊಟ್ಟ ಮೊದಲು ನಾರಾಯಣನಿಂದ ಕಾಲ ಎಂಬ ಹೆಸರಿನಿಂದ ಅವತಾರ ಮಾಡ್ತಾರೆ. ಇದೇ ಬ್ರಹ್ಮದೇವರು ಮಾಯಾಪತಿಯಾಗಿರ್ತಕ್ಕಂಥ ವಾಸುದೇವನಿಂದ ಪುರುಷ ಎಂಬ ಹೆಸರಿನಿಂದ ಅವತಾರ ಮಾಡ್ತಾರೆ. 2 ಆಯಿತು. ಅದಾದಮೇಲೆ ಕೃತಿಪತಿ ಪ್ರದ್ಯುಮ್ನನಿಂದ ವಿರಿಂಚಿ ಎಂಬ ಹೆಸರಿನಿಂದ ಅವತಾರ ಮಾಡ್ತಾರೆ. ಆ ನಂತರದಲ್ಲಿ ಪದ್ಮನಾಭರೂಪಿ ಅಂದರೆ ಸಮುದ್ರದಲ್ಲಿ ಮಲ್ಕೊಂಡಿರ್ತಕ್ಕಂಥ ಭಗವಂತ, ಅವನ ನಾಭಿ ಕಮಲದಿಂದ ಕಮಲ, ನಾಭಿಯಿಂದ ಕಮಲ ಬರ್ತದಲ್ಲ, ಆ ಕಮಲದಿಂದ ಬಂದಿರತಕ್ಕಂಥ ಬ್ರಹ್ಮದೇವರು ಅಲ್ಲೊಂದು ಹುಡ್ತಾರೆ. ಆಗ ವಿರಿಂಚಿ ಅಂತ ಅವ್ರಿಗೆ ಹೆಸರು, ಹಿರಣ್ಯಗರ್ಭ ಅಂತೇಳಿ. ಸೊ ನಾರಾಯಣನಿಂದ ಬಂದ ರೂಪ ಕಾಲನಾಮಕ ರೂಪ, ಇದು ಬ್ರಹ್ಮದೇವರದು. ಮಾಯಾಪತಿ ವಾಸುದೇವನಿಂದ ಬಂದಿರತಕ್ಕಂಥ ರೂಪ ಪುರುಷ ರೂಪ. ಕೃತಿಪತಿ ಪ್ರದ್ಯುಮ್ನನಿಂದ ಬಂದಿರತಕ್ಕಂಥ ರೂಪ ವಿರಿಂಚಿ ರೂಪ. ಪದ್ಮನಾಭ ರೂಪಿಯಿಂದ ಪರಮಾತ್ಮನಿಂದ ಬಂದಿರತಕ್ಕಂಥ ರೂಪ ಹಿರಣ್ಯಗರ್ಭ ಅಂತಕ್ಕಂಥದ್ದು. ಈ 4 ರೂಪಗಳನ್ನು ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮ ಪಡೆದು ಚತುರ ವದನ ಆದ. ಅಂದರೆ ಚತುರ ಅಂದರೆ 4 ವಿಧವಾಗಿರತಕ್ಕಂಥ ವದನ ಅಂತಂದರೆ ಸೃಷ್ಟಿ ಉಳ್ಳವನಾದ. ಅವನ ಪತ್ನಿಯಾಗಿರ್ತಕ್ಕಂಥ ನಮ್ಮಮ್ಮ ಸರಸ್ವತೀ ದೇವಿ ಕೂಡ ಅದೇ ಪ್ರಕಾರ ಸರಸ್ವತಿ, ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಮತ್ತು ಪ್ರಕೃತಿ ಎಂಬ 4 ಹೆಸರುಗಳಿಂದ ಇವಳು 4 ರೂಪದಿಂದ ಅವತಾರ ಮಾಡಿದ್ದಾಳೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಮತ್ತು ಪ್ರಕೃತಿ ಈ 4 ರೂಪದಿಂದ ಅವತಾರ ಮಾಡಿದ್ದಾಳೆ. ಆದ ಕಾರಣ
ಇವಳು ಕೂಡ ಚತುರ ವದನ. ಚತುರ ಅಂದರೆ 4, ವದನ ಅಂದರೆ ಸೃಷ್ಟಿ. 4 ತರಹದಿಂದ ಸೃಷ್ಟಿಯ ಪ್ರಾರಂಭದಲ್ಲಿ 4 ತರಹದ ರೂಪಗಳನ್ನು ಧರಿಸಿ ಅವತಾರ ಮಾಡಿದವಳು ಯಾರು? ನಮ್ಮಮ್ಮ. ಈ ಅರ್ಥವನ್ನು, ಸೃಷ್ಟಿ ರಹಸ್ಯವನ್ನು ಚತುರ ವದನನ ರಾಣಿ ಅಂತಕ್ಕಂಥ ಒಂದು ಶಬ್ದದಿಂದ ಹೇಳ್ತಾರೆ. ಇದಾದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಕೊಡ್ತಾರೆ. ಚತುರ ವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ. ಇವಳು ಎಂಥವಳು ಗೊತ್ತಾ? ತಿರೋಧಾನವನ್ನು ಹೊಂದದೇ ಇರತಕ್ಕಂಥ ಸ್ವಚ್ಛವಾಗಿರತಕ್ಕಂಥ ವಿಜ್ಞಾನ ಉಳ್ಳವಳು. ಅಂದರೆ ಏನು ತಿರೋಧಾನ? ಅದು ಭಗವಂತನ ಬಗ್ಗೆ ಬ್ರಹ್ಮ ವಾಯುಗಳ ಸರಸ್ವತಿ ಭಾರತೀಯರ ಜ್ಞಾನ ತಿರೋಧಾನನೇ ಹೊಂದೋದಿಲ್ಲ. ಯಾವಾಗಲೂ ಭಗವಂತನ ಜ್ಞಾನ ಮಿಣುಗ್ತಾ ಇರ್ತದೆ, ಪ್ರಕಾಶಮಾನವಾಗಿ ಅವರ ಬುದ್ಧಿಯಲ್ಲಿ ಇರ್ತದೆ. ಅದಕ್ಕೆ ತಿರೋಧಾನ ಎಂಬುದು ಇರೋದಿಲ್ಲ. ಈ ಗರುಡ ಶೇಷ ರುದ್ರಾದಿಗಳಿದ್ದಾರಲ್ಲ, ಇವರ ಜ್ಞಾನ ಆಗಾಗ ಅದೃಶ್ಯ ಆಗ್ತಿರ್ತದೆ. ಅವರಿಗೆ ಸ್ವಲ್ಪ ಅದು ಸೂರ್ಯ ಯಾವಾಗಲೂ ಬೆಳಗ್ತಾ ಇರೋದಿಲ್ಲ. ಆಗಾಗ ಮಳೆಗಾಲ ಬಂತು ಅಂದರೆ ಕಪ್ಪಾದ ಮೋಡಗಳಿಂದ ಸೂರ್ಯನ ಕಾಂತಿ ಆಚ್ಛಾದಿಸಲ್ಪಡ್ತದೆ. ಅದರಂತೆ ಬ್ರಹ್ಮವಾಯುಗಳ ಸರಸ್ವತಿ ಭಾರತೀಯರ ಜ್ಞಾನ ಎಂದಿಗೂ ಮುಚ್ಚಲ್ಪಡೋದಿಲ್ಲ. ಆದರೆ ಗರುಡ ಶೇಷ ರುದ್ರಾದಿಗಳ ಅವ್ರ ನಂತರದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಜ್ಞಾನ ಆಗೋಗ ತಿರೋಧಾನ ಹೊಂದಿರ್ತಿರ್ತಾ ಇರ್ತದೆ. ಇದಕ್ಕಿಂತ ಇನ್ನೊಂದು ಸುಂದರವಾಗಿ ಹೇಳಿದರು, ಅತಿರೋಹಿತ ವಿಮಲ, ಸ್ವಚ್ಛವಾಗಿರ್ತದೆ ಅವರ ಜ್ಞಾನ. ತಿರೋಧಾನ ಹೊಂದದೇ ಇರೋದು ಒಂದು ಗುಣ, ಆದರೆ ಮತ್ತೊಂದು ಸ್ವಚ್ಛ. ಅಂದರೆ ಭಗವಂತನ ಬಗ್ಗೆ ಯಾವ ತರಹದ ಸಂಶಯ ಅಜ್ಞಾನಾದಿಗಳು ಬ್ರಹ್ಮ ಮತ್ತು ವಾಯು ಭಾರತೀಯ ಸರಸ್ವತಿಯರಿಗೆ ಬರೋದಿಲ್ಲ. ಅದೇ ಗರುಡ ಶೇಷ ರುದ್ರಾದಿಗಳಿದ್ದಾರಲ್ಲ, ಇವರೆಲ್ಲರಿಗೂ ಕೂಡ ಆಗಾಗ ಆ ವಿಮಲತೆ ಹೋಗಿಬಿಡ್ತದೆ. ಅಂದರೆ ಜ್ಞಾನ ಇರ್ತಾರೆ, ಆ ಜ್ಞಾನದೊಟ್ಟಿಗೆ ಅಜ್ಞಾನ ಬಂದು ಸೇರ್ಕೋತದೆ, ಸಂಶಯ ಬಂದು ಕೂಡ್ತದೆ. ಅವರ ಜ್ಞಾನ ವಿಮಲವಾಗಿರೋದಿಲ್ಲ, ದೋಷಯುಕ್ತವಾಗ್ತದೆ. ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗರುಡನಿಗೆ, ಶೇಷನಿಗೆ, ರುದ್ರದೇವರಿಗೆ ಇವರು ಮೇನ್ ಪ್ರಧಾನವಾಗಿರ್ತಕ್ಕಂಥವ್ರು. ಇದಕ್ಕಿಂತಲೂ ಆಮೇಲೆ ಮನೋನಿಯಾಮಕನಾದ ಇಂದ್ರ, ಇವರೆಲ್ಲರಿಗೆ ಭಗವಂತನ ಬಗ್ಗೆ ತಿಳುವಳಿಕೆ ಅದೇ. ಆದರೆ ಅದು ಒಮ್ಮೊಮ್ಮೆ ಏನಾಗ್ತದೆ ಗೊತ್ತಾ? ತಿರೋಧಾನ ಹೊಂದಿ ಕಲುಷಿತವಾಗ್ತದೆ. ಇಂದ್ರದೇವರು ಎಷ್ಟು ಅಲ್ಪತನ ಮಾಡಿರು ಅಂತಂದರೆ, ಕೃಷ್ಣ ಸುಮ್ಮನೆ ಕೂಡದ ಹಾಗೆ ಗೋಪಾಲಕರೆಲ್ಲ ಕೂಡ ಪ್ರತಿ ವರ್ಷ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಗೋವರ್ಧನ ಪರ್ವತದಲ್ಲಿ ಉತ್ಸವ ಮಾಡ್ತಾಯಿದ್ರು. ಆಗ ಇಂದ್ರನನ್ನು ಆರಾಧನೆ ಮಾಡಿ ಇಂದ್ರನಿಗೆ ಫಲ ಸಮರ್ಪಣೆ, ಅವನಿಗೆ ಪೂಜಾ ಅದ್ಭುತವಾಗಿ ಮಾಡ್ತಾಯಿದ್ರು. ಕೃಷ್ಣ ಏನು ಮಾಡಿದ? ಅಲ್ಲಯ್ಯ, ನೀವೆಲ್ಲರೂ ಇಂದ್ರನಿಗೆ ಪೂಜೆ ಮಾಡ್ತಾಯಿದ್ದೀರಿ, ತಪ್ಪಲ್ವಾ? ನಿಮ್ಮ ಆಕಳೆಗಳಿಗೆ, ನಿಮಗೆ ಎಲ್ಲರಿಗೂ ಕೂಡ ಜೀವನಾಧಾರವಾಗಿರುವುದು ಯಾವುದು ಗೊತ್ತಾ? ಗೋವರ್ಧನ ಪರ್ವತ. ಆ ಗೋವರ್ಧನ ಪರ್ವತದಿಂದಲೇ ನಾವೆಲ್ಲ ಆಕಳುಗಳನ್ನು, ಪಶುಗಳನ್ನು ಸಂಪತ್ತಾಗಿ ಉಳ್ಳವರು. ನಮಗೆ ಆ ಸಂಪತ್ತು ಯಾವುದು? ಆಕಳುಗಳು. ನಮ್ಮ ಆಕಳುಗಳಿಗೆ ಬೇಕಾಗಿದ್ದ ಹುಲ್ಲು, ಮೇವು, ನೀರನ್ನು ಕೊಡುವುದು ಯಾವುದು ಅಂದರೆ ಗೋವರ್ಧನ ಪರ್ವತ. ಮತ್ತು ನಮ್ಮೆಲ್ಲರ ಜೀವನಾಧಾರಕ್ಕೆ ಆಕಳುಗಳಾದರೆ ಅವುಗಳನ್ನು ಪೋಷಣೆ ಮಾಡ್ತಾ ನಮ್ಮನ್ನು ಉಳಿಸ್ತಾ ಇರೋದು ಯಾವುದು? ಗೋವರ್ಧನ ಪರ್ವತ. ಇಂಥ ಗೋವರ್ಧನ ಪರ್ವತವನ್ನು ಬಿಟ್ಟುಬಿಟ್ಟು ಎಲ್ಲೋ ಇರತಕ್ಕಂಥ ಇಂದ್ರನಿಗೆ ನೀವು ಪೂಜೆ ಮಾಡೋದು ತಪ್ಪಾಗ್ತದೆ. ಆಗ ಗೋಪಾಲಕರ ಮನಸ್ಸು, ಕೃಷ್ಣನ ಮಾತಲ್ವ, ಅವನು ಮಮ ಮಾಯಾ ದುರತ್ಯ, ಅವನ ಇಚ್ಛಾ ಎಂಬುದು ಭಯಂಕರ. ಅವನು ಹೇಳಿಬಿಟ್ಟ ಅಂದರೆ ಎಲ್ಲರೂ ಮೋಹಿತರಾಗೋದೇ ಎಂಬ ಮಾತು. ಕೃಷ್ಣ ಹಾಗಾದ್ರೆ ಏನು ಮಾಡೋಣ? ಹಾಗಾದ್ರೆ ಏನಿಲ್ಲ, ಈ ವರ್ಷ ನೀವು ಇಂದ್ರನಿಗೆ ಆರಾಧನೆ ಮಾಡೋದು ಬೇಡ, ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿರಿ ಅಂಥೇಳಿ ಗೋವರ್ಧನ ಪರ್ವತ ಅಂತರ್ಯಾಮಿಯಾದ ಭಗವಂತನನ್ನು ಚಿಂತನೆ ಮಾಡಿಸಿ ಅವ್ರ ಕಡೆಯಿಂದ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿಸ. ದೇವಲೋಕದಲ್ಲಿದ್ದ ದೇವೇಂದ್ರನಿಗೆ ಇದು ನೋಡಿದ ಸಿಟ್ಟು ಬಂದುಬಿಡ್ತು. ಕೃಷ್ಣ ಸಾಕ್ಷಾತ್ ಭಗವದ್ ಅವತಾರಿ. ಹೌದ್ರಿ, ಅವನಿಗೆ ಹೇಗೆ ಗೊತ್ತು? ದೇವಕಿ ಗರ್ಭದಲ್ಲಿ ಕೃಷ್ಣ ಪ್ರವೇಶ ಮಾಡಿದಾಗ, ಅಲ್ಲಿರುವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಕೃಷ್ಣಾವತಾರ ಆಗ್ತದೆ ಅನ್ನುವುದಕ್ಕೆ ಮುಂಚಿತವಾಗಿ ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಸ್ತೋತ್ರ ಮಾಡ್ತಾರೆ. ದೇವಕಿ ಗರ್ಭದಲ್ಲಿರುವ ಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಮಹಾರಾಯ, ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ನೀನು ಬಂದೀಯಾ ಅಂಥೇಳಿ ಬ್ರಹ್ಮದೇವರು ಬರ್ತಾರೆ, ವಾಯುದೇವರು ಬರ್ತಾರೆ, ಗರುಡ ಬರ್ತಾನೆ, ಇಂದ್ರ ಬರ್ತಾನೆ, ಚಂದ್ರ ಬರ್ತಾನೆ, ಎಲ್ಲ ದೇವತೆಗಳು ಬಂದು ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಸ್ಪಷ್ಟ ಇಂದ್ರಾದಿ ದೇವತೆಗಳೆಲ್ಲರೂ ಬಂದು ದೇವಕಿ ಗರ್ಭದಲ್ಲಿ ವಾಸ ಮಾಡ್ತಕ್ಕಂಥ
ಯಾವ ತರಹದ ದೋಷಗಳು ಇಲ್ಲದೇ ಇರತಕ್ಕಂಥ ಪರಬ್ರಹ್ಮನು ಸ್ತೋತ್ರ ಮಾಡಿ ಹೋಗಿದ್ದಾರೆ. ಅಂದರೆ ಕೃಷ್ಣ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಬರುವ ಕೃಷ್ಣ ಸಾಕ್ಷಾತ್ ವಾಸುದೇವನ ಅವತಾರ ಅಂತ ಇಂದ್ರನಿಗೆ ಗೊತ್ತದ. ಇಂಥ ಗೊತ್ತಿದ್ದು ಕೂಡ ಯಾವಾಗ ಕೃಷ್ಣ ಗೋಪಾಲಕರಿಂದ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿಸಿದ್ನೋ, ತನ್ನ ಪೂಜೆ ಮಾಡಿಸ್ಲಿಲ್ಲವೋ ಸಿಟ್ಟು ಬಂದುಬಿಡ್ತು. ಎಷ್ಟು ಅಜ್ಞಾನ ಬಂತು ಅಂದರೆ, ನನಗೆ ಪೂಜೆ ಮಾಡಿಸ್ದ ನೋಡಿ ಏನು ಮಾಡ್ತೀನೋ ನೀನು ಗೋವರ್ಧನ ಪರ್ವತ, ನೀನು ಗೋಪಾಲಕನಿಸಿಯಲ್ಲ, ಎಲ್ಲರೂ ಧ್ವಂಸ ಮಾಡ್ತೀನಿ ಅಂತ ಭಯಂಕರವಾದ ವೃಷ್ಟಿಯನ್ನು ಸುರಿಸ್ತಾನೆ. ಆಗ ಕೃಷ್ಣ ಭಕ್ತ ಪರಾಧೀನನಾಗಿರ್ತಕ್ಕಂಥ ಪರಬ್ರಹ್ಮ ಭಕ್ತರನ್ನು ಕಣ್ಣಿಗೆವೆಯಂದದಲ್ಲಿ ಕೈಮೈ ತಿಂಡಿಗೆ ಒದಗುವ ತೆರದಿ ರಕ್ಷಣೆ ಮಾಡ್ತಕ್ಕಂಥ ಪರಬ್ರಹ್ಮ ಗೋವರ್ಧನ ಪರ್ವತವನ್ನೇ ಎತ್ತಿ, ಯಾಕಂದರೆ ಗೋವರ್ಧನ ಪರ್ವತಕ್ಕೆಲ್ಲ ಪೂಜೆ ಆಗಿರೋದು, ಅದಕ್ಕೆ ಆ ಗೋವರ್ಧನ ಪರ್ವತವನ್ನೇ ಎತ್ತಿ ಅದರಿಂದಲೇ ಇಡೀ ಗೋಪಾಲಕರನ್ನು ಗೋವುಗಳನ್ನು ರಕ್ಷಣೆ ಮಾಡ್ತಾನೆ. ಅದರ ಕೆಳಗೆಲ್ಲರೂ ನಿಲ್ಲುವಂತೆ ಮಾಡಿ. ಈಗ ನಾಳೆ ಬರೋ ತಿಂಗಳು ಅಂದ್ಕೋತೀನಿ ನಾನು, ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಫಲಿಮಾರ ಸ್ವಾಮಿಗಳು ಸುಮಾರು 2000 ಭಕ್ತರೊಟ್ಟಿಗೆ ಸೇರಿ ಗೋವರ್ಧನ 28 ಕಿಲೋಮೀಟರ್ ಆದಂತೆ ಆ 28 ಕಿಲೋಮೀಟರ್ ಸುತ್ತಳತೆ ಹೊಂದಿರತಕ್ಕಂಥ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಗಿರಿ ಪ್ರದಕ್ಷಿಣ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಗೋವರ್ಧನ ಪರ್ವತಕ್ಕೆ ಅಲ್ಲೊಂದು ಸಂಪ್ರದಾಯ. ಹಾಗೆ ಶ್ರೀರಂಗದಲ್ಲಿ ಸಪ್ತ ಪ್ರಾಕಾರಗಳನ್ನು ಮಾಡಿಕೊಂಡು ಅವುಗಳನ್ನು ಒಳ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ವಾಸುದೇವನಿಗೆ ಸಮರ್ಪಣೆ ಮಾಡುವಂತೆ ಶ್ರೀರಂಗನಿಗೆ ಅಲ್ಲಿ ಯಮುನಾ ಇದು ಬೃಂದಾವನದಲ್ಲಿರ್ತಕ್ಕಂಥ ಗೋವರ್ಧನ ಪರ್ವತ ಏನದಲ್ಲ, ಆ ಗೋವರ್ಧನ ಪರ್ವತಕ್ಕೆ ಪ್ರಾಚೀನ ಕಾಲದಿಂದಲೂ ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ. ಈ ಸಾರ್ತೆ ಫಲಿಮಾರ ಸ್ವಾಮಿಗಳು ತಮ್ಮ ಶಿಷ್ಯರೊಟ್ಟಿಗೆ ಸೇರಿ ಅನೇಕ ಭಕ್ತ ವೃಂದದೊಟ್ಟಿಗೆ ಸೇರಿ ಭಜನೆ ಪಾರಾಯಣಾದಿಗಳನ್ನು ಮಾಡಿಕೋತಾ 28 ಕಿಲೋಮೀಟರ್ಗಳ ದೂರವನ್ನು ಒಂದೇ ದಿವಸದಲ್ಲಿ ಪ್ರದಕ್ಷಿಣೆ ಮಾಡಿ ಬರ್ತಾರಂತೆ. ಎಂಥ ಪುಣ್ಯಾತ್ಮರೋ ಏನೋ ನಂಗೆ ಗೊತ್ತಿಲ್ಲ. ಅದರಲ್ಲಿ ಭಾಗವಹಿಸ್ತಕ್ಕಂಥ ಪುಣ್ಯಾತ್ಮರುಗಳು ಬಹಳ ದೊಡ್ಡವರಿರ್ತಾರೆ. ಅವರನ್ನು ನಾವು ಎಲ್ಲಿಂದ ನಮ್ಮಂಥ ಅಲ್ಪರಿಗೆ ಅದು ನಮ್ಮ ಯೋಗ್ಯತೆಗೆ ಮೀರಿರ್ತಕ್ಕಂಥದ್ದು. ಆದ ಕಾರಣ ಏನು ಮಾಡೋಣ, ಅವ್ರನ್ನ ಸ್ಮರಣೆ ಮಾಡಿದ್ರೆ ಸಾಕು. ಫಲಿಮಾರ ಸ್ವಾಮಿಗಳ ರೂಪವನ್ನು ಚಿಂತನೆ ಮಾಡಿ ಅವರ ಶಿಷ್ಯ ಪರಿವಾರವನ್ನೆಲ್ಲ ಕೂಡ ಒಂದು ಸಲ ಮನಸ್ಸಿಗೆ ತಂದ್ಕೊಂಡ್ಬಿಟ್ರೆ ನಮ್ಮ ಜೀವನ ಧನ್ಯ ಆಗ್ತದೆ. ನಾವು ಪ್ರದಕ್ಷಿಣೆ ಮಾಡಿದಂತಷ್ಟೇ ಪುಣ್ಯಕ್ಕೆ ಭಾಗಿಗಳಾಗ್ತೀವಿ ಅಂತ ಹೇಳ್ತಾ, ಅಂಥ ಗೋವರ್ಧನ ಪರ್ವತವನ್ನು ಕೃಷ್ಣ ತನ್ನ ಕಿರಿಬೆರಳಿನಿಂದ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದ. ಎಷ್ಟು ಮಳೆ ಸುರಿಸಿದರೂ ಏನೂ ಆಗದೇ ಇರತಕ್ಕಂಥದ್ದಾದಮೇಲೆ ಸ್ವಲ್ಪ ಅಜ್ಞಾನ ಹೋಯಿತು. ಯಾರಿಗೆ? ಇಂದ್ರನಿಗೆ. ತಕ್ಷಣ ಓಡಿ ಬಂದು ತಪ್ಪಾಯಿತು ಪ್ರಭೋ, ನೀನು ಭಗವಂತ ಅಂಬೋದನ್ನೇ ಮರ್ತೆ ನನ್ನನ್ನು ಕ್ಷಮೆ ಮಾಡು ಅಂಥೇಳಿ ಕೃಷ್ಣನನ್ನು ಕೂಡಿಸಿ ಕಾಮಧೇನುವನ್ನು ತರಿಸಿ ಕಾಮಧೇನುವಿನ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡ್ತಾನೆ. ಎಲ್ಲರೂ ನೋಡ್ತಾ ಇದ್ದಂತೆ. ಸೊ ಇಂದ್ರಾದಿಗಳಿಗೆ ಭಗವಂತನ ಜ್ಞಾನ ಇರ್ತದೆ, ಆದರೆ ಅದೇನಾಗ್ತದೆ, ಅತಿರೋಹಿತ ಆಗೋದಲ್ಲ, ಯಾವಾಗಲೂ ಬೆಳಗ್ತಾ ಇರೋದಿಲ್ಲ. ಆಗಾಗ ಸೂರ್ಯ ಮೋಡಗಳಿಂದ ಮುಚ್ಚಲ್ಪಡುವಂತೆ ಅವರ ಜ್ಞಾನ ಕೂಡ ತಿರೋಧಾನ ಹೊಂದುತ್ತದೆ. ಬರೀ ತಿರೋಧಾನ ಹೊಂದೋದಲ್ಲ, ಅದು ಜ್ಞಾನ ಇಲ್ದಿದ್ರೆ ಪರವಾಗಿಲ್ಲ, ಅಜ್ಞಾನ ಬರಬಾರ್ದು, ಅದು ತಪ್ಪು ಕಲ್ಪನೆ ಬರಬಾರ್ದು. ಅವರಿಗೆ ವಿಮಲತ್ವ ಹೋಗಿಬಿಡ್ತದೆ. ಆ ಭಗವಂತನ ಜ್ಞಾನದ ಬಗ್ಗೆ ವಿಮಲತ್ವ ಹೋಗ್ತದೆ. ರುದ್ರದೇವರು ದೊಡ್ಡ ಮನೋನಿಯಾಮಕರು. ಕೃಷ್ಣ ಭಗವಂತ ವಾಸುದೇವ ಮೋಹಿನಿ ರೂಪದಿಂದ ಬಂದು ದೈತ್ಯರನ್ನೆಲ್ಲ ಮೋಹಗೊಳಿಸಿ ಅಮೃತವನ್ನು ದೇವತೆಗಳಿಗೆ ಹಂಚಿದ ಅಂತ ವಿಷಯ ಕೇಳಿದುಕೊಳ್ಳೆ ಅಬಾಬಾವ ಅಷ್ಟು ದೈತ್ಯರ ಮೋಹ ಹೊಂದಿದ್ರ, ಆ ರೂಪ ಅಷ್ಟು ಅದ್ಭುತವಾದದ್ದ. ನಾನು ನೋಡ್ತೀನಿ, ನಾನು ಮನ್ಮಥನನ್ನು ಜಯಿಸಿದವರು, ನನ್ನನ್ನು ಏನು ಮಾಡ್ತದ ಆ ರೂಪ ನೋಡ್ತೇನೆ ಅಂಥೇಳಿ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋಗಿ ಕೃಷ್ಣನಿಗೆ ಅಲ್ಲಿ ಇರ್ತಕ್ಕಂಥ ವಾಸುದೇವನನ್ನು ಕೇಳ್ತಾನೆ, ಸ್ವಾಮಿ ನೀನು ಮೋಹಿನಿ ರೂಪ ತಾಳಿ ದೈತ್ಯರನ್ನೆಲ್ಲ ಮೋಹಗೊಳಿಸಿದಂತಲ್ಲ, ನಾನು ನೋಡ್ಬೇಕು ಆ ರೂಪವನ್ನು, ನನಗೇನಾಗ್ತದೆ ನೋಡ್ತೀನಿ ನಾನು ಅಂದುಕೊಳ್ಳಿ. ಬೇಡ ರುದ್ರ, ನನ್ನ ಮಾತು ಕೇಳು ಅಂತ ಎಟ್ಟೆ ಹೇಳ್ತಾನೆ ಕೃಷ್ಣ. ಯಾರು? ವಾಸುದೇವ. ಅಂದರೆ ಶ್ವೇತದ್ವೀಪಕ್ಕೆ ಹೋಗಿದ್ದಲ್ಲಿ ಯಾರು? ರುದ್ರದೇವರು. ವೈಕುಂಠ ಅಂತ ಅನ್ನಬಾರ್ದು, ವೈಕುಂಠ ಅಂತ ಅಲ್ಲಿ ಬಂದರೂ ಕೂಡ ಅದಕ್ಕೆ ಶ್ವೇತದ್ವೀಪ ಅಂತಲೇ ಚಿಂತನೆ ಮಾಡಬೇಕು. ಯಾಕಂದರೆ ಕೈಲಾಸ ಪರ್ವತದಲ್ಲಿರ್ತಕ್ಕಂಥ ರುದ್ರದೇವರು ಮೇರು ಪರ್ವತದ ಮೇಲಿರ್ತಕ್ಕಂಥ ಮೇರು ಪರ್ವತದ ಪಕ್ಕದಲ್ಲೇ ಸಮುದ್ರದ ಕ್ಷೀರ ಸಮುದ್ರದಲ್ಲಿರ್ತಕ್ಕಂಥ ಶ್ವೇತದ್ವೀಪಕ್ಕೆ ಹೋಗಿ ಪರವಾಸುದೇವನನ್ನೇ ನೋಡಿದ. ಅವತಾರ ರೂಪಗಳೆಲ್ಲ ಪರವಾಸುದೇವನಿಗೆ ಸಂಬಂಧಪಟ್ಟಿದ್ದು. ಮೋಹಿನಿ ರೂಪ ಆಗಲಿ, ಮತ್ಸ್ಯ ರೂಪ ಆಗಲಿ, ಕೂರ್ಮ ಆಗಲಿ ಎಲ್ಲವೂ ಕೂಡ ವಾಸುದೇವನಿಂದ ಹೊರಗೆ ಬರ್ತಕ್ಕಂಥದ್ದು. ಅಂಥ ವಾಸುದೇವನಲ್ಲಿ ಹೋಗಿ ಎಲ್ಲಿ ನಿನ್ನ ರೂಪ ನೋಡಿಸು, ನಾನು ಮೋಹಿನಿ ರೂಪ ನಾನು ನೋಡ್ತೀನಿ, ನಂಗೆ ಏನಾಗ್ತದೆ ನೋಡ್ತೀನಿ ಅಂತಂತಾನಲ್ಲ. ಆಗ ಸ್ವಾಮಿ ಮರುದಿವಸ ಒಂದು ಹೆಣ್ಣಿನ ರೂಪದಲ್ಲಿ ಆತನ ಮುಂದೆ ಕಾಣಿಸ್ಕೊಂಡು ಹುಚ್ಚನನ್ನಾಗಿ ಮಾಡಿಬಿಡ್ತಾನೆ.
ಅದು ಭಗವಂತ ಎಂಬುದನ್ನೇ ಮರ್ತು ಬಿಟ್ಟು ರುದ್ರದೇವರು ಆತನ ಹಿಡ್ಕೊಳಕ್ಕೆ ಓಡ್ತಾನೆ, ಓಡಿ ಏನೇನೋ ಆಗ್ತದೆ, ವಿಕಾರಗಳನ್ನೆಲ್ಲ ಹೊಂದ್ತಾನೆ. ಅದ ಕಾರಣ ಈ ರುದ್ರಾದಿ ದೇವತೆಗಳ ಜ್ಞಾನ ಆಗಾಗ ತಿರೋಧಾನ ಹೊಂದುತ್ತಾ ಇರ್ತದೆ. ಬರೀ ತಿರೋಧಾನ ಹೊಂದಿದರೆ ಸಮಸ್ಯೆ ಇಲ್ಲ, ಮರ್ತರ ಸಮಸ್ಯೆ ಇಲ್ಲ, ಆದರೆ ಅದು ವಿಮಲತ್ವವನ್ನು ಕಳ್ಕೊತದೆ. ಅಲ್ಲಿ ಭಗವಂತನ ಬಗ್ಗೆ ಏನೋ ತಪ್ಪು ಕಲ್ಪನೆಗಳು ಬರ್ತಾವೆ ಮಾತು. ಆದರೆ ಬ್ರಹ್ಮದೇವರಿಗಾಗಲಿ, ವಾಯುದೇವರಿಗಾಗಲಿ, ಸರಸ್ವತಿ ಭಾರತೀಯರಿಗಾಗಲಿ ಇಂಥ ರೀತಿ ಆಗೋದಲ್ಲ ಅಂತ ಜಗನ್ನಾಥ ದಾಸ್ ತಿಳಿಸ್ತಾ, ಅತಿರೋಹಿತ ವಿಮಲ ವಿಜ್ಞಾನಿ ಅವನು. ಬ್ರಹ್ಮದೇವರು ಅಂಥವರೇ, ವಾಯುದೇವರು ಅಂಥವರೇ, ಸರಸ್ವತೀ ದೇವಿ ಅಂಥವಳೆ, ಭಾರತಿ ಅಂಥವಳೆ ಅಂತ ಹೇಳ್ತದೆ. ಮುಂದಿನ ಶಬ್ದಕ್ಕೆ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.